ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಅಪಾರ್ಥ ಮಾಡಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಶಾಸಕರ ಮೇಲೆ ಆರೋಪ ಮಾಡಿದೆವು. ಪರಸ್ಪರ ಕೂತು ಮಾತನಾಡಿದರೆ ತಪ್ಪಾಗುತ್ತಿರಲಿಲ್ಲ ಎಂದು ತುಮಕೂರಿನಲ್ಲಿ ಶಿವಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಇಲ್ಲಿಗೆ ಬಂದಾಗ ಜಾಗದ ವಿಚಾರವಾಗಿ ಅಪಾರ್ಥ ಮಾಡಿಕೊಂಡು ಅಂದು ಆರೋಪ ಮಾಡಿದ್ದೆ. ಆದರೆ ಇಂದು ನಾವೆಲ್ಲ ಕೂತು ಮಾತನಾಡಿದಾಗ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಎಲ್ಲಾ ಸಮಸ್ಯೆ ಪರಿಹಾರವಾಗಿದೆ. ಅಂದು ಸುದ್ದಿಗೋಷ್ಠಿಯಲ್ಲಿ ಹಾಗೆ ಮಾತನಾಡಬಾರದಿತ್ತು. ಇಂದು ಎಲ್ಲ ಪರಿಹಾರವಾಗಿದೆ. ನಾವೆಲ್ಲ ಒಗ್ಗಟ್ಟಾಗಿ ದೇವಸ್ಥಾನ ಮರುಸ್ಥಾಪನೆಗೆ ಹೋರಾಟ ಮಾಡುತ್ತೇವೆ ಎಂದು ಪ್ರಮೋದ್ ಮುತಾಲಿಕ್ ತಿಳಿಸಿದರು. ನಂತರ ಮಾತನಾಡಿದ ಜ್ಯೋತಿ ಗಣೇಶ್ ಅವರು, ಅಂದು ನಡೆದ ಸುದ್ದಿಗೋಷ್ಠಿಯಿಂದ ಹಿಂದೂ ಪರ ಸಂಘಟನೆ ಮತ್ತು ಬಿಜೆಪಿ ನಾಯಕರ ನಡುವಿನ ಗೊಂದಲಗಳಿಗೆ ಮುತಾಲಿಕ್ ಅವರು ತೆರೆ ಎಳೆದಿದ್ದಾರೆ. ಇನ್ನು ವಿನಾಯಕ ಮಾರ್ಕೆಟ್ ಜಾಗದ ವಿಚಾರವಾಗಿ ಬಿಜೆಪಿ ಶಾಸಕರು ಹಾಗೂ ಹಿಂದೂ ಪರ ಸಂಘಟನೆಗಳು ಸೇರಿ ಹೋರಾಟ ಮಾಡಿ ದೇವಸ್ಥಾನ ಮರುಸ್ಥಾಪನೆಗೆ ಕೆಲಸ ಮಾಡುತ್ತೇವೆ ಎಂದರು. ಹಲವಾರು ವರ್ಷದಿಂದ ಒಂದು ಜಾಗದ ಸಂಬಂಧಪಟ್ಟಾಗೆ ಹೋರಾಟ ನಡೀತಾ ಇದೆ. ಅದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಮತ್ತೆ ಅದಕ್ಕೆ ಚಾಲನೆ ಸಿಕ್ಕಿದೆ. ಮಧ್ಯದಲ್ಲಿ ನಾನಿಲ್ಲಿ ಬಂದಂಥ ಸಮಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ನಾವು. ಇವತ್ತು ನಾನು ಬಂದು ನಮ್ಮೆಲ್ಲ ಹಿರಿಯರನ್ನ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೆಲ್ಲರಿಗೂ ಅನಿಸಿದೆ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಪರಸ್ಪರ ಕೂತ್ಕೊಂಡು ಮಾತನಾಡಿದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತನಾಡಿದ್ದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ. ಸೊ ಹಾಗಾಗಿ ಏನು ಆವತ್ತಿನ ಒಂದು ಆಗಬಾರ್ದ ನಾವು ಒಂದು ಪ್ರೆಸ್ ಮೀಟದ ವಿಷಯವನ್ನು ಹೇಳಿದ್ದೀವಿ, ಅದು ಏನೂ ಇಲ್ಲ. ಇವತ್ತೆಲ್ಲವೂ ಸರಿಯಾಗಿದೆ. ಮತ್ತೆ ನಮ್ಮ ಹೋರಾಟ ದೇವಸ್ಥಾನ ಪುನಃ ಪ್ರತಿಷ್ಠಾಪನೆ ಆಗಬೇಕು ಮತ್ತು ಜಾಗ ಉಳಿಬೇಕು. ಸೊ ಈ ದೃಷ್ಟಿಯಿಂದ ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇದೆ. ನಾವು ಬೀದಿಯಲ್ಲೂ ಕೂಡ ನಾವು ಹೋರಾಟ ಮಾಡುವಂಥದ್ದನ್ನು ಒಟ್ಟಿಗೆ, ಇದರಲ್ಲಿ ಅವರು ಬೇಡ ಇವರು ಬೇಡ ಅಂತನ್ನುವಂಥದ್ದೇನಿಲ್ಲ, ಒಟ್ಟಿಗೆ ಹೋರಾಟ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಸಾಧ್ಯ ಆದರೆ ಅವಶ್ಯಕತೆ ಬಿದ್ದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ತಗೊಂಡು ಹೋಗುವಂಥದ್ದನ್ನು ನಿರ್ಧಾರವನ್ನು ಮಾಡಿದ್ದೀವಿ. ಇಲ್ಲಿ ನೋಡಿ, ಇಂಥವು ಬೇಕಾದಷ್ಟು ಇಡೀ ರಾಜ್ಯದಲ್ಲಿ ಎಲ್ಲ MLA ಎಲ್ಲ MP ಮಿನಿಸ್ಟ್ರಿಗಳ ಮೇಲೆ ಬೇಕಾದಷ್ಟು ಬಂದಿದ್ದಾವೆ. ಆ ಸಂದರ್ಭದಲ್ಲಿ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆದ ನಂತರವೂ ಕೂಡ ಆ ವ್ಯಕ್ತಿ ಮತ್ತೆ ಗೆದ್ದಿದ್ದಾರೆ. ಮತ್ತು ನಾನು 100ಕ್ಕೆ 100 ಹೇಳ್ತೀನಿ, ಇವತ್ತಿನ ಜ್ಯೋತಿ ಗಣೇಶ್ ಅವರು ಮತ್ತೆ ಶುದ್ಧವಾಗಿ ನಮ್ಮಲ್ಲಿದ್ದಂಥ ಏನು ಒಂದು ಗೊಂದಲವನ್ನು ನಿವಾರಣೆ ಆಗಿ ಇನ್ನಷ್ಟು ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತನ್ನುವಂಥ ವಿಶ್ವಾಸದಿಂದ ನಾನು ಹೇಳ್ತೀನಿ. ಇಲ್ಲ, ಎಲ್ಲೆಡೆ ಯಾರಿಗೂ ಕೂಡ ಪರಸ್ಪರ ಗೊಂದಲದಲ್ಲಿ ಕೆಲವೊಂದೆಲ್ಲ ಭೇಟಿ ಆಗದೆ ಇರೋದು, ಪರಸ್ಪರ ಮಾತನಾಡದೇ ಇರುವಂಥದ್ದು, ಯಾರೋ ಇನ್ನೊಬ್ಬರು ಮೂರನೇವ್ರು ಏನೋ ಹೇಳಿದ್ದು, ಹೀಗೆಲ್ಲ ಗೊಂದಲ ಆಗ್ತಾವೆ, ಸಹಜವಾಗಿ ಆಗ್ತಾವೆ. ಏನು ಭಾಳ ದೊಡ್ಡ ವಿಷಯ ಅಲ್ಲ ಇದು. ಆಗಿದೆ, ಆ ಡ್ಯಾಮೇಜ್ ಸರಿಯಾಗಿದೆ. ಇವತ್ತೆಲ್ಲ ಎಲ್ಲ ಸ್ವಚ್ಛವಾಗಿ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಇನ್ನು ಮುಂದಿನ ಆ ದೇವಸ್ಥಾನ ಉಳಿಸ್ಬೇಕು, ಜಾಗ ಉಳಿಸ್ಬೇಕು ಅನ್ನುವಂಥ ನಿರ್ಧಾರವನ್ನು ಆಗಿದೆ. ನೀವು ಲ್ಯಾಂಡ್ ಜಿಹಾದ್ ಬಗ್ಗೆ ಹೇಳಿದ್ರಿ ಸರ್. ಈಗ ಗೊಂದಲ ಸರಿ ಹೋಗ್ಬೋದು, ಲ್ಯಾಂಡ್ ಜಿಹಾದ್ ಹಾಗೆ ಕಂಟಿನ್ಯೂ ಆಗಿದೆಯಾ ಹೇಗೆ? ಈಗ ಲ್ಯಾಂಡ್ ಜಿಹಾದನ್ನು ಅವರು ಮುಸ್ಲಿಮರದ್ದು ಯಾರು ಕಾಂಟ್ರಾಕ್ಟ್ ಇದೆ ಅದನ್ನು ತಪ್ಪಿಸ್ತೀವಲ್ಲ ನಾವು. ಈಗ ನಮ್ಮ ಜಾಗ ಅಂತ ಅನ್ನೋದು ಉಳಿಸ್ತೀವಿ ನಾವು. ಅದೇ ಹೇಳ್ದಲ್ಲ, ಪರಸ್ಪರ ಭೇಟಿ ಆಗದೆ ಇರೋದಕ್ಕೆ ಅವರು ಬ್ಯುಸಿ ಇದ್ರು, ಇವರು ಬ್ಯುಸಿ ಇದ್ರು, ಇವರು ಹೋರಾಟ, ಆ ಹೋರಾಟಗಳು, ಕಾರ್ಯಕರ್ತರ ಗೊಂದಲ. ಇಲ್ಲ, ಈಗ ಆದಿತ್ಯ ಡ್ಯಾಮೇಜನ್ನು ಸರಿ ಮಾಡಿ ಭೇಟಿಯಾಗಿ ಈಗ ಸರಿ ಆಗಿದೆ.
ಎಲ್ಲ ಕಾರ್ಯಕರ್ತರ ಮನಸ್ಸಿನಲ್ಲಿ ಮುಕ್ತವಾಗಿ ಇವತ್ತು ಎಸ್ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಬಂದಿದೆ. ಇಲ್ಲ, ಏನಾಯ್ತಂದರೆ ನಾನು ಅದ್ರ ಸಲುವಾಗಿಯೇ ಬಂದಿರಲಿಲ್ಲ. ನಾನು ಆನ್ ದಿ ವೇ ಹೊರಟಿದ್ದೆ, ಇವರು ಬನ್ನಿ ಅಂತಂದರು, ಆಯಿತು ಅಂತ ಹೇಳಿ ಬಂದೆ. ಆ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಆಗಿಲ್ಲ ಅಷ್ಟೇ. ನೀವೇನಾದರೂ ತಿಳ್ಕೊಡ್ರಿ. ಇಲ್ಲ, ನನಗೆ ಗೊತ್ತಿರಲಿಲ್ಲ. ಸೊ ಈಗ ಅವರು ಹಾಕಿದ್ದಾರೆ, ವಿಶ್ವ ಹಿಂದೂ ಪರಿಷತ್ನಿಂದನೂ ಹಾಕಿದ್ದಾರೆ. ಎರಡೂ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇವರೊಂದು ಬೇರೆ ಆ್ಯಂಗಲ್ನಲ್ಲಿ ಹಾಕಿದ್ದಾರೆ, ಅವರೊಂದು ಬೇರೆ ಆ್ಯಂಗಲ್ನಲ್ಲಿ ಹಾಕಿದ್ದಾರೆ. ಇವತ್ತೆಲ್ಲ ಸ್ಟಡಿ ಮಾಡಿದೆ ನಾನು. ಸೊ ಅವ್ರಿಗೂ ಕನ್ವಿನ್ಸ್ ಆಗಿದೆ, ಇವರು ಒಂದು ರೀತಿಯಿಂದ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಿದೆ. ಇಡೀ ಇಲ್ಲಿ ಇದರೊಳಗೆ ಕ್ಷಮೆ ಕೇಳೋದು, ಇವ್ರು ತಪ್ಪಾಯಿತು ಅವ್ರು ತಪ್ಪಾಯಿತು ಅಂತ ಅನ್ನೋಕ್ಕಿಂತ ಒಟ್ಟಿಗೆ ಸೇರಿದ್ದು ಇದು ಬಹಳ ದೊಡ್ಡ ಒಂದು ಮೆಸೇಜ್ ಇದು. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರೋ ಹಾಗೆ ನಮಗೊಂದು ಪಾಠ ಅಂತೇಳಿ ಎಲ್ಲರೂ ಒಪ್ಕೊಂಡಿದ್ದೀವಿ. ಅಲ್ಲಿ ಈಗ ನೋಡಿ, ನಾನು ಹೇಳೋದಿಷ್ಟೇ, ಅವ್ರ ತಪ್ಪೋ ಇವ್ರ ತಪ್ಪೋ ಅಥವಾ ಇವ್ರದ್ದು ಇದಾಗಿದೆಯಾ ಗೊಂದಲಗಳಾಗಿತ್ತು, ಅದನ್ನೇ ಸರಿ ಮಾಡೋಕ್ಕೋಸ್ಕರ ನಾನು ಬಂದೆ. ಬೆಳಗ್ಗೆಯಿಂದೆಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲೆಲ್ಲಿ ತಪ್ಪಾಗಿದೆ, ಏನು ತಪ್ಪಾಗಿತ್ತು, ಯಾರು ಹೀಗಾಗಿತ್ತು, ಅದೆಲ್ಲವನ್ನೂ ಸರಿಯಾಗಿದೆ. ಸೊ ಒಳಗಡೆಗೆ ನಾವು ಚರ್ಚೆ ಮಾಡಿದ್ದನ್ನು ಈಗ ಅನ್ನೆಸರಿ ಇನ್ನೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಟ್ಟಾಗಿ ಹೋಗ್ತಾ ಇದ್ದೀವಿ ನಾವು. ಬಿಜೆಪಿ ಶಾಸಕರೇ ಲ್ಯಾಂಡ್ ಜಿಹಾದಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅನ್ನೋದು ಒಂದು ಗಂಭೀರ ಆರೋಪ ಆಗಿತ್ತು. ಈಗ ಆರೋಪ ಈಗ ನೋಡಿ, ಕುಮ್ಮಕ್ಕು ಕೊಟ್ಟಿದ್ರೆ ಅವ್ರು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಈಗ ಕೋರ್ಟಿಗಂತೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ. ಹೀಗಾಗಿ ಕೆಲವೊಂದು ಗೊಂದಲಗಳಿತ್ತಷ್ಟೇ. ಈಗ ಎಲ್ಲವೂ ಕೂಡ ಸರಿಯಾಗಿದೆ. ಈಗ ಟೋಟಲ್ ಸರಿಯಾಗಿದೆ. ಟೋಟಲ್ ನಮ್ಮ ಉದ್ದೇಶ ಹೋರಾಟ ದೇವಸ್ಥಾನ ಜಾಗ. ಸುದ್ದಿಗೋಷ್ಠಿ ನಡೆಸಿದವರು ಸಂಘಟನೆಯವರು ಎಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದು, ನೋಡಿ, ಈಗ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪರಸ್ಪರ ಅದು ಸಂಘರ್ಷಕ್ಕೆ ಕಾರಣ ಆಗಿದೆ. ಅದೀಗ ಆದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲ. ಇಬ್ಬರು ಪರಸ್ಪರ ಅದು ಇದು ಅಂತನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಸಿಟ್ಟಿನಿಂದ ಕೆಲವೊಂದು ಸಲ ಇದಾಗತ್ತೆ, ಆಗಿದೆ. ಅದು ಈಗ ಸರಿ ಆಯಿತು. ಅಲ್ಲ, ಅದನ್ನೇ ಹೇಳಿದಲ್ಲ, ಮತ್ತೆ ಮೇಲಿನ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. ಈಗ ಈಗ ನಿಮ್ಮ ಮೆಸೇಜನ್ನೇ ಕಾಮನ್ ಪೀಪಲ್ ಎಸ್ ಸರಿ ಆಯ್ತು. ಈಗ ಮತ್ತೆ ಹಿಂದೂಗಳ ಪರವಾಗಿ ಆ ದೇವಸ್ಥಾನ ಮತ್ತು ಜಾಗದ ಸಲುವಾಗಿ ಹೋರಾಟ ಮಾಡೋಕ್ಕೆ ಇದು ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಇದು ಸರಿ ಆಯಿತು ಅಂತನ್ನುವಂಥದ್ದು ನಿಮ್ಮ ಮೂಲಕ ನಾನು ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಯಾರ್ದು ತಪ್ಪಿಲ್ಲ. ನಾಟ್ ಓನ್ಲಿ ಜ್ಯೋತಿ ಗಣೇಶ್, ನಮ್ಮ ಮಂಜು ಭಾರ್ಗವದ್ದು ತಪ್ಪಿಲ್ಲ. ಆದರೆ ಅಂಡರ್ಸ್ಟ್ಯಾಂಡಿಂಗ್ಗಳಲ್ಲಿ ಕೆಲವೊಂದು ಸಲ ಗೊಂದಲ ಆಗಿದೆ. ಯಾರ್ಯಾರೋ ಏನೇನೋ ಕೆಲವೊಂದು ಹೇಳಿದ್ದನ್ನು ಇವ್ರು ಕೇಳಿದ್ದಾರೆ, ಇವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಸಲ ಅದನ್ನು ಬಗೆಹರಿಸುವಂಥ ಪ್ರಕ್ರಿಯೆ ಆಗಬೇಕಾಗಿತ್ತು, ಆಗಿರಲಿಲ್ಲ. ಇವತ್ತಾಯಿತು. 100ಕ್ಕೆ 100 ಅತ್ಯಂತ ಯಶಸ್ವಿ. ಇವತ್ತು ಹಿಂದೂ ಸಮಾಜಕ್ಕೆ ಬೇಕಾಗಿದ್ದೇ ಇದು. ಅಲ್ಲ, ಏನು ಸಮಯದ್ದು ಹೆಂಗೇನ ಈಗ ಸಮಯ ಅಂತಂದರೆ ನನಗೆ ಶುಗರ್ ಇದೆ, ನಾನು ಮಧ್ಯದಲ್ಲಿ ರೆಸ್ಟ್ ತೊಗೊಳ್ತಾ ಇದ್ದೆ. ಪಾಪ ಅವರೆಲ್ಲ ಕಾಯ್ಕೊಂಡು ಮಾಡಿಕೊಂಡು ಅಲ್ಲ, ಅದನ್ನೇ ಹೇಳಿದಲ್ಲ, ಅವತ್ತು ಅದಾಗಬಾರ್ದಾಗಿತ್ತು. ಈಗ ಸರಿಯಾಗಿದೆ. ಈಗ ಹೇಳಿದರು, ಕಳೆದ ಒಂದು ವಾರದಿಂದ ನಡೆದಂಥ ಪ್ರೆಸ್ ಮೀಟಿಗೆ ಸಂಬಂಧಪಟ್ಟವಾಗಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಮತ್ತು BJP ಪಕ್ಷದಲ್ಲೇ ಎಲ್ಲ ಒಂದು ಕಡೆ ಆಗಿರುವಂಥ ಗೊಂದಲ ಇವತ್ತು ಅವರೀಗ ಮಾತಿನ ಮುಖಾಂತರ ಒಂದು ನಿವಾರಣೆ ಮಾಡಿದ್ದಾರೆ. ಏನು ಆ ವಿನಾಯಕ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ 2021ರಲ್ಲಿ ಟೆಂಡರ್ ಆಗಿ ಅವಾರ್ಡ್ ಆಗಬೇಕಿತ್ತು.
ಅವತ್ತು ನಮ್ಮ ಸರ್ಕಾರ ಇದ್ದಾಗ ಅದು ಜನರ ಪ್ರತಿರೋಧ ಬಂದಾಗ ಅದು ಜಾಗ ಹಾಗೆ ಉಳಿಬೇಕು ಅಂತ ಬಂದಾಗ ಅದನ್ನು ಅವಾಗ ನಿಲ್ಲಿಸಿದ್ವಿ. ಆದರೆ ಟೆಕ್ನಿಕಲ್ಲಾಗಿ ಕ್ವ್ಯಾಶ್ ಆಗಿರಲಿಲ್ಲ ಅದು, ಯಾಕಂದ್ರೆ ನಾವು ಕೋರ್ಟ್ಗೆ ಹೋಗಿ ತೊಗೊಂಬಂದಿದ್ರು. ಅದರಿಂದ ನಿಲ್ಲಿಸಿದ್ವಿ. ನಮ್ಮ ಸರ್ಕಾರದಲ್ಲಿದ್ದಾಗ 23ವರೆಗೂ ನಿಲ್ಲಿಸಿದ್ವಿ. ತದನಂತರ ಈ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು 6 ತಿಂಗಳಾದ ಮೇಲೆ ಚಾಲನೆ ಮಾಡೋಕ್ಕೆ ಹೊರಟರು. ಆವಾಗ ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಿ BJP ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಸೇರಿ ಮತ್ತು ವ್ಯಾಪಾರಸ್ಥರುಗಳು, ಬೀದಿ ವ್ಯಾಪಾರಸ್ಥರು, ನಾಗರಿಕರು, ಎಲ್ಲರೂ ಲೋಕಲ್ಸು ಎಲ್ಲರೂ ಸೇರಿ ಅದಕ್ಕೆ ಒಂದು ಸಹಕಾರ ಕೊಟ್ಟು ಮಾಡಿದ್ರು. ಮತ್ತು ಸರ್ಕಾರನೂ ಕೂಡ ಇಲ್ಲಿನ ಪರಮೇಶ್ವರ್ ಸಾಹೇಬರು ಇವೆಲ್ಲ ನೋಡಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು ಅಂತ ಅದನ್ನು ನಿಲ್ಲಿಸಿದ್ರು. ಮತ್ತೆ ಒಂದು ಪ್ರೆಸ್ ಮೀಟ್ ಆಗಿ ಅದು ಏನೋ ಒಂದು ಮಿಸ್ಇನ್ಫಾರ್ಮೇಷನ್ ಆಗಿ ಪ್ರಮೋದ್ ಮುತಾಲಿಕ್ ಸಾಹೇಬ್ರಿಗೂ ಕೂಡ ಅವತ್ತು ಬಂದಾಗ ಅದು ಪೂರ್ಣ ಇನ್ಫಾರ್ಮೇಷನ್ ಇಲ್ಲದೇ ಇರೋದ್ರಿಂದ ಮತ್ತು ಹಿಂದೂ ಪರ ಸಂಘಟನೆಗಳು ಹಿಂದೂಗಳ ಮೇಲೆ ಪೊಲೀಸ್ ದೌರ್ಜನ್ಯ ಇರ್ಬೋದು ಮತ್ತು ಬೇರೆ ಬೇರೆ ಫಾಲ್ಸ್ ಕೇಸ್ಗಳು ಹಾಕೋದಿರ್ಬೋದು, ಎಲ್ಲ ಒಂದು ಕಡೆ ಅದು ಅಡ್ರೆಸ್ ಸರಿಗೆ ಆಗ್ತಿಲ್ಲ ಅನ್ನೋದೊಂದು ಕೂಡ ಇತ್ತು. ಇವೆಲ್ಲವನ್ನೂ ಕೂಡ ಇವತ್ತು ಒಂದಾಗಿ BJP ಹಿಂದೂ ಪರ ಸಂಘಟನೆಗಳು ಎಲ್ಲವೂ ಕೂಡ ಒಂದಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು, DC ಇರ್ಬೋದು, ಎಲ್ಲವನ್ನೂ ಕೂಡ ಹಿಂದೆನೂ ಹೋಗಿದ್ದೀವಿ, ಮುಂದೆನೂ ಕೂಡ ತತ್ಕ್ಷಣ ಅದು ಹೋಗಿ ಹಿಂದೂಗಳ ಮೇಲೆ ಯಾವುದೇ ಕಾರಣವಾಗಿ ಸರ್ಕಾರದ ಒಂದು ಅಧಿಕಾರ ಉಪಯೋಗಿಸ್ಕೊಂಡು ಅನ್ಯಾಯ ಯಾವುದೇ ಕೇಸ್ಗಳು, ಫಾಲ್ಸ್ ಕೇಸ್ಗಳಾಗೋದು, ಹರಾಸ್ ಮಾಡುವಂಥದ್ದು ಆಗಬಾರ್ದು ಅಂತ ಮತ್ತಷ್ಟು ನಾಳೆಯಿಂದನೇ ಅದನ್ನು ನಾವು ನಮ್ಮ ಎಲ್ಲ ಇಬ್ಬರು ಶಾಸಕರು ಮತ್ತು ಎಲ್ಲ ಮುಖ್ಯಸ್ಥರು, ಜಿಲ್ಲಾಧ್ಯಕ್ಷರಿಂದ ಹಿಡಿದು ಯಾರು ಸೀನಿಯರ್ಸ್ ಇದ್ದಾರೆ ಎಲ್ಲರೂ ಕೂಡ DC, SP ಮತ್ತು ಸಂಬಂಧಪಟ್ಟವ್ರ ಮೇಲೆ ಅದನ್ನು ಮತ್ತಷ್ಟು ಒತ್ತಡವನ್ನು ತರ್ತೇವೆ. ಮತ್ತು ಈ ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಫಿಷಿಯಲ್ ಆಗಿ ಅನ್ನೋದು. ಈಗ ಆಲ್ರೆಡಿ ಕೋರ್ಟ್ನಲ್ಲಿರೋದ್ರಿಂದ ಕೋರ್ಟಿನ ಮೀರಿ ಇವತ್ತು ಸರ್ಕಾರ ಅದು ಬ್ರೀತಿಂಗ್ ಸ್ಪೇಸ್ ಆಗಿ ಉಳಿಬೇಕದು, ಪಾರ್ಕ್ ಆಗಿ ಉಳಿಬೇಕು ಮತ್ತು ಅಲ್ಲಿರುವಂಥ ದೇವಸ್ಥಾನವೂ ಕೂಡ ಈಗ ಮುತಾಲಿಕ್ ಸಾಹೇಬ್ರು ಹೇಳ್ದಂಗೆ ಇರಬೇಕು. ಮತ್ತು ಏನು ಸ್ವಲ್ಪ ಹಿಂದೂ ಸಂಘಟನೆಗಳು ಹಿಂದೂಗಳ ಮೇಲೆ ಪೊಲೀಸಿಂದ ಒಂದು ಸಾಕಷ್ಟು ಒತ್ತಡಗಳು, ಕೇಸ್ಗಳು ಆಗ್ತಿರೋದನ್ನು ನಾವು ಸಾಕಷ್ಟು ಮತ್ತೊಮ್ಮೆ ಅದನ್ನು ಪರಾಮರ್ಶೆ ಮಾಡಿ ಅದನ್ನು DC, SP ಅವ್ರಿಗೆ ಹೇಳಿ ಯಾವುದೇ ರೀತಿ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ರೀತಿಯನ್ನು ಕೂಡ ನಾವು ನಿಜವಾಗಿ ಹೆಜ್ಜೆಯನ್ನು ಮುಂದೆ ಇಡ್ತೀವಿ. ಮತ್ತು ಹಿಂದೂ ಪರ ಸಂಘಟನೆಗಳ ಜೊತೆ ಮತ್ತಷ್ಟು ಕೋಆರ್ಡಿನೇಷನ್ ರೀತಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತೇವೆ. ಮತ್ತು ಪ್ರಮೋದ್ ಮುತಾಲಿಕ್ ಸಾಹೇಬರು ರಾಜ್ಯಾದ್ಯಂತ ಹಿಂದೂಗಳ ಚಾಂಪಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಬಂದಿರೋವಂಥದ್ದು ಮತ್ತು ಈ ಒಂದು ಜಾಗ ಏನಿದೆ ಅದು ಖಂಡಿತವಾಗಿಯೂ ಅದಕ್ಕೆ ನ್ಯಾಯ ಸಿಗ್ತದೆ. ಅಲ್ಲಿರುವಂಥ ದೇವಸ್ಥಾನ ಮತ್ತಷ್ಟು ಚೆನ್ನಾಗಾಗೋದು ಮತ್ತು ಆ ಬ್ರೀತಿಂಗ್ ಸ್ಪೇಸ್ ಏನಿದೆ ಪಾರ್ಕ್ ಅಂತ ಏನು ಅದು ಹಿಂದೆ ಆಗಿದೆ ಅದು ಅದಾಗಿ ಉಳಿತದೆ. ಮತ್ತು ಇವ್ರ ನೇತೃತ್ವದಲ್ಲೇ ಮುಂದೆನೂ ಕೂಡ ನಾವು ಹೆಚ್ಚಿನ ಹೋರಾಟ ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ಎಲ್ಲ BJP ಮುಖಂಡರುಗಳು ಸೇರಿ ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನು ಹೋಗಿ ಇದನ್ನು ಪ್ರಾಜೆಕ್ಟ್ನ ಇದು ಪಬ್ಲಿಕ್ಕಿಗೆ ಬೇಕಿಲ್ಲದ ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಯಾರಿಗೂ ಅರ್ಥನೇ ಯಾವುದೇ ಸರ್ಕಾರಕ್ಕೆ. ಅದರಿಂದ ಪಬ್ಲಿಕ್ಕಿಗೆ ಬೇಕಿಲ್ಲದ ಪ್ರಾಜೆಕ್ಟ್ನ ಇದನ್ನು ಖಂಡಿತವಾಗ್ಲಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಚೀಫ್ ಮಿನಿಸ್ಟರ್ಗಳು ಕೂಡ ನಾವು ಬರೋದಿಲ್ಲ ಒತ್ತಡವನ್ನು ಮಾಡ್ತೀವಿ. ರಾಜ್ಯದ ಎಲ್ಲ ಹಿಂದೂಗಳು ಹಲಾಲ್ ಮುಕ್ತ ಯುಗಾದಿ ಆಚರಿಸಿ ಎಂದು ತುಮಕೂರಿನಲ್ಲಿ ಶಿವಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕರೆ ನೀಡಿದ್ದಾರೆ. ಹಿಂದೂಗಳಿಗೆ ಅತ್ಯಂತ ಶ್ರೇಷ್ಠವಾದ ದಿನವಾದ್ದರಿಂದ ಹಲಾಲ್ ಮುಕ್ತ ಹಬ್ಬ ಆಚರಿಸಿ. ಹೂವು, ಹಣ್ಣು, ಮಾಂಸದ ಮೇಲೆ ಉಗುಳಿರುತ್ತಾರೆ, ಅದನ್ನು ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾಗಿ ಮಾಂಸ ಖರೀದಿಸಿ ಹಬ್ಬ ಮಾಡಿ. ಗೋ ಭಕ್ಷಕರ ಜೊತೆ ಗೋಗಳ್ಳರ ಜೊತೆ ಹಬ್ಬ ಮಾಡದೆ ಪವಿತ್ರವಾಗಿ ಹಬ್ಬ ಮಾಡಿ ಎಂದು ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಅದು ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದನ್ನೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ, ಇದನ್ನು ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ ಶುದ್ಧವಾದಂಥ ಪವಿತ್ರವಾದಂಥ ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಗೋಹಂತಕರ ಜೊತೆಗೆ, ಗೋಭಕ್ಷಕರ ಜೊತೆಗೆ, ಗೋಕಳ್ಳತನ ಮಾಡುವಂಥವ್ರ ಜೊತೆಗೆ ಯಾವುದೇ ರೀತಿಯ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಹೋಗಬೇಡಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಆ ದೇಶದ್ರೋಹಿಗಳ ಬೆಂಬಲ ಕೊಡುವಂಥವ್ರ ಜೊತೆಗೆ ನೀವು ವ್ಯಾಪಾರ ವ್ಯವಹಾರ ಮತ್ತು ಯುಗಾದಿ ಹಬ್ಬವನ್ನು ಶುದ್ಧವಾಗಿ ಆಚರಣೆ ಮಾಡಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸರ್, ಹೂವು, ಹಣ್ಣು, ತರಕಾರಿ ಇವೆಲ್ಲ ಮಾರುವಂಥವ್ರೆಲ್ಲ ಹಿಂದೂಗಳೇ ಸರ್. ಅದನ್ನ ತಗೊಳ್ಳಿ ಅಂತ
ಅವ್ರ ಕಡೆಯಿಂದ ಶುದ್ಧವಾದಂಥ ಪವಿತ್ರವಾದಂಥ ತಗೊಳ್ಳಿ. ನಾವು ಹಲಾಲು ಉಗುಳಿದ್ದು, ಮೂತ್ರ ಮಾಡಿದ್ದು, ಇನ್ನೇನೋ ಮಾಡಿದ್ದು ಅದೆಲ್ಲ ಬೇಡ. ಶುದ್ಧವಾದಂಥ ಹಿಂದೂಗಳ ಕಡೆಗೆ ತಗೊಳ್ಳಿ, ಶಾಸ್ತ್ರಬದ್ಧವಾಗಿ ತಗೊಳ್ಳಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಕರಪತ್ರಗಳ ಮೂಲಕ ಪ್ರಚಾರವನ್ನು ಮಾಡ್ತಾಯಿದ್ದೀವಿ, ನೇರವಾಗಿ ಮಾಡ್ತಾಯಿದ್ದೀವಿ. ಯುಗಾದಿ ಹೊಸ ವರ್ಷದ ಶಾಸ್ತ್ರೋಕ್ತ ಶುದ್ಧ ಪವಿತ್ರವಾದಂಥ ಒಂದು ಹೊಸ ವರ್ಷದ ದಿನ. ನಾವು ಯಾವುದೇ ರೀತಿಯ ಮಾಂಸದ ಈ ಹಲಾಲ್ ಮಾಂಸ ಖರೀದಿ ಮಾಡಬೇಡಿ. ಝಟಕ ಮಾಂಸವನ್ನು ತಗೊಳ್ಳಿ, ಶುದ್ಧವಾದಂಥ ಮಾಂಸವನ್ನು ತಗೊಳ್ಳಿ. ಶುದ್ಧವಾದಂಥ ತೆಂಗಿನಕಾಯಿ ಇರ್ಬೋದು ಅಥವಾ ಪೂಜಾ ಸಾಮಗ್ರಿಗಳಿರ್ಬೋದು, ಇದನ್ನೆಲ್ಲವನ್ನು ತಗೊಳ್ಳಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸುವಂಥವ್ರ ಜೊತೆಗೆ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ, ಶುದ್ಧ ಆಚರಣೆಯನ್ನು ಮಾಡಿ ಅಂತನ್ನುವಂಥದ್ದು ಹೇಳ್ತಾರೆ. ಗ್ರಾಹಕರೊಬ್ಬರು ಅಮೆಜಾನ್ನಲ್ಲಿ ಮೊಬೈಲ್ ಬುಕ್ ಮಾಡಿರುತ್ತಾರೆ. ಆದರೆ ಪಾರ್ಸೆಲ್ ಬಂದಾಗ ಬಾಕ್ಸ್ ತೆಗೆದು ನೋಡಿದರೆ ಪಾತ್ರೆ ತೊಳೆಯುವ ಸೋಪು ಬಂದಿರುತ್ತದೆ. ಇದನ್ನು ನೋಡಿದ ಗ್ರಾಹಕ ಬೆಚ್ಚಿ ಬೆರಗಾಗಿದ್ದಾನೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಸರಸ್ವತಿಪುರಂನ ಗ್ರಾಹಕರೊಬ್ಬರು ತಮ್ಮ ಮೊಬೈಲ್ನಲ್ಲಿದ್ದ ಅಮೆಜಾನ್ ಆಪ್ನಲ್ಲಿ ಮೊಬೈಲ್ ಒಂದನ್ನ ಸುಮಾರು 32,000 ಬೆಲೆ ಬಾಳುವ V50 ಮಾಡೆಲ್ನ ಮೊಬೈಲ್ ಅನ್ನ ಆನ್ಲೈನ್ ಮೂಲಕ ಖರೀದಿಸುತ್ತಾರೆ. ಆರ್ಡರ್ ಮಾಡಿದ 3ನೇ ದಿನಕ್ಕೆ ಕೊರಿಯರ್ ಮನೆ ಬಾಗಿಲಿಗೆ ತಲುಪುತ್ತದೆ. ಅದನ್ನು ಮೊಬೈಲ್ ಓಪನ್ ಮಾಡ್ಕೊ, ತೆಗೆದು ಬಾಕ್ಸ್. ತೆಗಿ ಒಂದೆರಡು ತೆಗಿ, ಹೇಳ್ತೀನಿ. ಇಟ್ಕೊಳಪ್ಪ. ಆದರೆ ಗ್ರಾಹಕ ಮೊಬೈಲ್ ಬಂತು ಎಂಬ ಖುಷಿಯಲ್ಲಿ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಅಚ್ಚರಿ ಕಾದಿತ್ತು. ಕಾರಣ ತಾನು ಆರ್ಡರ್ ಮಾಡಿದ್ದು ಮೊಬೈಲ್ ಆದ್ರೆ ಬಂದಿದ್ದು ಪಾರ್ಸೆಲ್ ಮಾತ್ರ. ಪಾತ್ರೆ ತೊಳೆಯುವ ಸೋಪು. ಕೊರಿಯರ್ ಬಾಯ್ ಬಳಿಯೇ ಬಾಕ್ಸ್ ಓಪನ್ ಮಾಡಿಸಿ ನೋಡಿದಾಗ ಗ್ರಾಹಕ ಬೆಚ್ಚಿ ಬಿದ್ದಿದ್ದಾನೆ. ಹೀಗಾಗಿ ಗ್ರಾಹಕರೇ, ನೀವು ಕೂಡ ಆನ್ಲೈನ್ ನಲ್ಲಿ ಏನಾದರೂ ಖರೀದಿ ಮಾಡುವ ಮುನ್ನ ಒಮ್ಮೆ ಎಚ್ಚರದಿಂದಿರಿ. ಒಂದು ವೇಳೆ ನೀವು ಆರ್ಡರ್ ಮಾಡಿದರೂ ಕೂಡ ಬಂದ ಮೇಲೂ ಒಮ್ಮೆ ಆ ಕ್ಷಣದಲ್ಲಿಯೇ ಓಪನ್ ಮಾಡಿ ನೋಡಿ, ಜಾಗೃತರಾಗಿ. ಇದು ಎಲ್ಲಿ ಸೈಡಲ್ಲಿ ಓಪನ್ ಮಾಡಬೇಕಾ? ಓಪನ್ ಮಾಡಿ ಇಲ್ಲ ಕಣಪ್ಪ, ಅದಕ್ಕೆ ಮೊಬೈಲ ಅವ್ರಿಗೆ ಓಪನ್ ಡೆಲಿವರಿ ಇಲ್ಲ ಅಂತೆ, ಅದಕ್ಕೆ ಅದು ಚೆನ್ನಾಯ್ತಾ ಹೆಂಗೋ ಅಂತ ಅವ್ರಿಗೆ ಶೀಲಿಂಗ್ ಡೌಟು. 30-35 ಮೊಬೈಲ್ ಅಂಗಡಿಲೇ ತಗೊಂಡ್ಬಿಡ್ಬೋದಲ್ಲ. ಇಲ್ಲ ಮಾಡಿಸ್ಬಿಟ್ಟಿದ್ರು, ಬಿಡ್ತಾರೆ ಅಲ್ಲ ಡೌಟ್ ಇದ್ರೆ. ಕರೆಕ್ಟಾಗಿ ಮಾಡಿದ್ದಾರೆ ಬಿಡಿ. ಮಾಡಿ ವಿಡಿಯೋ ಮಾಡಿ. ಏನಿದೆ ಅದರಲ್ಲಿ? ಸೋಪು. ಅಯ್ಯಪ್ಪ, ವಿಡಿಯೋ ಮಾಡಿ, ನನ್ನ ಸೇರಿಸ್ಬಿಟ್ಟೆ ಮಾಡಿ. ಅಣ್ಣ ಇದೇನಣ್ಣ ಒಳಗಡೆ ಇದೆಯಾ ಮೊಬೈಲ್? ನಿಜವಲ್ಲವೇ? ಹೌದಾ? ನೋಡ್ದಾ? ಅದನ್ನ ನನಗೆ ಸೆಂಡ್ ಮಾಡಿ. ಅಧಿಕಾರಿಗಳು ಅಜಾಗರೂಕತೆ ಬಿಡಿ, ಇಲ್ಲವಾದಲ್ಲಿ ಶಿಸ್ತು ಕ್ರಮ ನಿಮ್ಮ ಮೇಲೆ ಕಟ್ಟಿಟ್ಟ ಬುತ್ತಿ ಎಂದು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ತುರುವೇಕೆರೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ತುರುವೇಕೆರೆ ಪಟ್ಟಣದ ಬಾಣಸಂದ್ರ ರಸ್ತೆಯಲ್ಲಿರುವ ಗುರುಸಿದ್ದೇಶ್ವರ ಸಮುದಾಯ ಭವನದ ತಾಲೂಕು ಕೇಂದ್ರದಲ್ಲಿ ತುಮಕೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ಹಾಗೂ ಅಹವಾಲು ಸ್ವೀಕಾರ ಸಭೆಗೆ ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ಚಾಲನೆ ನೀಡಿದರು.
ಇದೇ ಸಂಬಂಧಪಟ್ಟದ. ಇದೇ ವೇಳೆ ಲೋಕಾಯುಕ್ತರು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿದರು. ಕಳೆದ ಬಾರಿ ಲೋಕಾಯುಕ್ತ ತಾಲೂಕಿಗೆ ಭೇಟಿ ಕೊಟ್ಟಾಗ 100ಕ್ಕೂ ಹೆಚ್ಚು ಅಹವಾಲುಗಳು ಸ್ವೀಕಾರ ಮಾಡಿದ್ದರು. ಜಿಲ್ಲೆಯಾಗೆ ಏನು ನೀವೇನು ಊಟ ಮಾಡ್ಕೊಂಡಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಇಲ್ಲ ನೀವು ನಾನು ಗಟ್ಟಿಸಾಗಿ ನೀವು ಗಟ್ಟಿತನ ಇರಬೇಕು. ನೀವು ರೈಟಿಂಗಲ್ಲಿ ಕೊಡಬೇಕು. ನಾನು ಮಾಡಲ್ಲ, ಈ ಕಾರಣಕ್ಕೋಸ್ಕರ ನಾನು ಮಾಡಕ್ಕೆ ಬರಲ್ಲ, ಅಷ್ಟು ನಾಲೆಡ್ಜ್ ಯಾರು ನಿಮ್ಮಲ್ಲಿ ಇರಬೇಕು. ಈಗ ಅದು ಮಾಡಲ್ಲ ಇದು ಮಾಡಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಅಲ್ಲೋಗು ಇಲ್ಲೋಗು, ನಿಮಗೆ ಕೆಲಸ ಜಾಸ್ತಿ ಆಗ್ತದೆ. ಇವತ್ತು ಬರೋನು ಒಂದು ದಿನಕ್ಕೆ ಬರೋನು 10 ಸಾರಿ ಬರ್ತಾರೆ ಅಂದರೆ ನಿಮ್ಗೆ 10 ಜನ ಜಾಸ್ತಿ ಆದರು ಒಂದು ಕೆಲಸಕ್ಕೆ. ನೀವು ಒಂದೇ ದಿನ ಹೇಳ್ಬಿಡಿ ಅವನಿಗೆ ಆಗ್ತದೆ, ಆಗಲ್ಲ. ಇಲ್ಲ ನಿಮಗೆ ಸಮಯಾವಕಾಶ ಬೇಕು, ದಾಖಲೆ ನೋಡಬೇಕಾಗುತ್ತೆ, ಹೇಳಿ ಅವನಿಗೆ 1 ವಾರ ಟೈಮ್ ಕೊಡು, 15 ದಿನ ಟೈಮ್ ಕೊಡು, ಮಾಡ್ತೀವಿ. ಬೇರೆ ಕಾರಣದಿಂದ ಮೋಸ ನಿಮ್ಮಂಥ ಇವರು ಅಧಿಕಾರಿಗಳು ನಿಜವಾಗಿ ಇರಬಾರ್ದು. ಇದು ಒಂದು ಕಾರಣ. ನೀವು ಮಿಸ್ಟೇಕ್ಸ್ ಏನೇನು ಮಾಡ್ತೀರಿ. ಆಮೇಲೆ ಗೊತ್ತಿಲ್ಲ, ಇಲ್ಲಿ ಕೆಲವರು ಒಂದು 2-3% ಜನ ಗೊತ್ತಿರ್ಬೋದು. DC ಅವ್ರಿಗೆ ಹೋಗ್ಬೋದು, ಹೈಕೋರ್ಟ್ ಅವ್ರಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ಬೋದು ಗೊತ್ತಿಲ್ಲ. ತುಂಬ ಜನ ಹಳ್ಳಿಯವರಿಗೆ ಬರೀ UAA ಇಂಪಾರ್ಟೆಂಟ್ ಇರ್ತಾರೆ, ಅವರಷ್ಟೇ ಗೊತ್ತಿಲ್ಲ. ಇಲ್ಲಿ ಯಾಕೆ ಇದು ನಾನು ಹೇಳ್ತೀನಿ ಅಂದರೆ, ಎಷ್ಟೋ ಸರ್ಕಾರಿ ಸ್ಕೀಮ್ಗಳು ಬರ್ತವೆ. ನೀವು ಈ ಖಾತಾ ಇಲ್ಲ ಅಂದರೆ ಅವರಿಗೆ ಮೋಸ ಆಗ್ತದೆ, ಮನೆ ಕಟ್ಕೊಳ್ಳೋಂಥ ಅವಕಾಶ ಹೋಗುತ್ತೆ, ಇನ್ನೇನೋ ಬರುತ್ತೆ. ಮೊನ್ನೆ ಅವಕಾಶದಿಂದ ವಂಚಿತರಾಗ್ತಾರೆ ನಿಮ್ಮ ಮಿಸ್ಟೇಕ್ಸಿಂದ. ಸರ್ಕಾರ ನೀಡ್ತಕ್ಕಂಥ ಏನು ಇವೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರಿಗೆ ಫಲಾನುಭವಿಗಳಿಗೆ ಅರ್ಹತೆ ಇರ್ತದೆ, ಮನೆ ಕಟ್ಕೊಳ್ಳಿಕ್ಕೆ ಜಾಗ ಬೇಕಾಗುತ್ತೆ. ಈ ಖಾತೆ ಇಲ್ಲ. ಮೊನ್ನೆ ನಾವು ಮಧುಗಿರಿಯಲ್ಲಿ ಮಾಡಿದಾಗ ಬಂತು ಬೋರ್ವೆಲ್. ರೆವಿನ್ಯೂರ್ ಹೇಳ್ತೀನಿ, RIVAಗಳು ಪಕ್ಕದಲ್ಲಿ 20 ಅಡಿ ಬೌಂಡ್ರಿ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ. ಅವನಲ್ಲ ಆ ಜಮೀನಲ್ಲ ಅದು. ಇವರು ರಿಸರ್ಚ್ನಲ್ಲಿ ನೋಡಿದ್ರು, ಈಗ ಬೇಕಂತಾನೆ ಮಾಡಿದ್ರು, ಅವನ RTCಯಲ್ಲಿ ಬೋರ್ವೆಲ್ ಅಂತ ಆಗ್ತದೆ. ಈ ಬಾರಿ ಕೇವಲ 48 ಅಹವಾಲುಗಳು ಸಾರ್ವಜನಿಕರಿಂದ ಸ್ವೀಕಾರ ಮಾಡಿ ಅದರಲ್ಲಿ ಕೋರ್ಟ್ ಕೇಸ್ಗಳನ್ನ ಒಳಗೊಂಡಂತೆ ಇರುವ ಅಹವಾಲುಗಳನ್ನ ಬದಿಗಿಟ್ಟು ಸುಮಾರು 28 ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿಕೊಂಡರೆ ಈ ಬಾರಿ ತಾಲೂಕು ಆಡಳಿತ ಕಾರ್ಯನಿಷ್ಠೆಯಿಂದ ಆದಷ್ಟು ಸಮಸ್ಯೆಗಳು ಬಗೆಹರಿದಿರುವುದಿಲ್ಲ ಎಂದರು. ಈಗ ಪ್ರಗತಿ ಏನಿದೆ ಸರ್, 5 ಪ್ರೋಗ್ರೆಸ್. ಯಾಕಂತಂದರೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅರ್ಜಿ ನೀಡುವುದು ಅವರ ಹಕ್ಕು, ಅದನ್ನು ಸ್ವೀಕರಿಸುವುದು ನಿಮ್ಮ ಕರ್ತವ್ಯವಾಗಿದೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅರ್ಜಿಯನ್ನು ನೀಡಿದಾಗ ಅದನ್ನು ಸ್ವೀಕರಿಸಿ ಅದರಿಂದ ಸಂಬಂಧಪಡಲಾಗ್ತದೆ, ಸಂಬಂಧಪಟ್ಟ ಇಲಾಖೆಗೆ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಎಂಡಾರ್ಸ್ಮೆಂಟನ್ನು ಸ್ವಲ್ಪ ಕಡಿಮೆ ಮಾಡಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಆ ಕಾರಣಕ್ಕೋಸ್ಕರ ಸಕಾಲದಲ್ಲಿ ಕೂಡ ನಾವು ಕರ್ತವ್ಯ ನಿರ್ವಹಿಸಬೇಕು. ಕಂಪಲ್ಸರಿಯಾಗಿ ಏನು ನಿರ್ದಿಷ್ಟಪಡಿಸಿದ ಸಮಯ ಇರ್ತದೆ ಆ ಸಮಯದ ಒಳಗೆ ನಾವು ಅದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಸಮಯದಲ್ಲಿ ವಿಲೇವಾರಿ ಆಗದೇ ಇದ್ರೂ ಕೂಡ ನಾವು ಅದನ್ನು ಆನ್ಲೈನಲ್ಲಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲಾತಿಗಳನ್ನು ಕೂಡ ನೋಂದಾಯಿಸುವಂಥ ಉದಾಹರಣೆಗಳು ನಾವು ಕಾಣ್ತೀವಿ. ಆ ರೀತಿ ಯಾರಾದರೂ ಕೂಡ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅದು ಕಾನೂನು ರೀತಿಯ ಅಪರಾಧ ಆಗ್ತದೆ. ಜೊತೆಗೆ ಇನ್ನೂ ಕೂಡ ಒಂದು ಕಚೇರಿಯಲ್ಲಿ ನಿರ್ದಿಷ್ಟವಾದಂಥ ಒಂದು ದಾಖಲಾತಿಗಳನ್ನು ಕಡ್ಡಾಯವಾಗಿ ಇಡಲೇಬೇಕಾಗ್ತದೆ. ನಾವು ಈ ಹಿಂದೆ ಸಂಬಂಧಿಸಿದ ಕಚೇರಿಗಳಿಗೆ ಭೇಟಿ ನೀಡಿದಾಗ ಗೊತ್ತಾಗ್ತದೆ, ಆ ಕಚೇರಿಯಲ್ಲಿ ಸರಿಯಾಗಿ ಪ್ರಥಮವಾಗಿ ಹಾಜರಾತಿಯನ್ನು ನಿರ್ವಹಣೆ ಮಾಡೋದಿಲ್ಲ, ಅಂದರೆ ಅಟೆಂಡೆನ್ಸ್ ಬುಕ್ಕನ್ನು ಕೂಡ ನಿರ್ವಹಣೆ ಮಾಡೋದಿಲ್ಲ. ಕಡ್ಡಾಯವಾಗಿ ಪ್ರತಿಯೊಬ್ಬ ಸಾರ್ವಜನಿಕ ಕಚೇರಿಯ ಹಾಜರಾತಿ. ತಿಪಟೂರು
ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಅವರು 2025-26ನೇ ಸಾಲಿನ ಉಳಿತಾಯದ ಆಯವ್ಯಯ ಬಜೆಟ್ ಮಂಡನೆ ಮಾಡಿದರು. ತಿಪಟೂರು ನಗರಸಭೆಯಲ್ಲಿ ಶಾಸಕರಾದ ಷಡಕ್ಷರಿ ಮತ್ತು ಉಪಾಧ್ಯಕ್ಷರಾದ ಮೇಘಶ್ರೀ, ಸುಜಿತ್ ಭೂಷಣ್, ಆಯುಕ್ತರಾದ ವಿಶ್ವೇಶ್ವರಯ್ಯ ಬದರಗಡೆ ಹಾಗೂ ನಗರಸಭೆಯ ಎಲ್ಲಾ ಸರ್ವ ಸದಸ್ಯರುಗಳ ಸಮ್ಮುಖದಲ್ಲಿ ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೇಶ್ ಸುಮಾರು 1.92 ಕೋಟಿಗಳ ಉಳಿತಾಯದ ಆಯವ್ಯಯ ಬಜೆಟ್ ಅನ್ನ ಮಂಡಿಸಿದರು. ಸಂಪೂರ್ಣ ಆಯವ್ಯಯ ಬಜೆಟ್ ಅನ್ನ ಓದಿದ ನಂತರ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಷಡಕ್ಷರಿ, ತಿಪಟೂರು ನಗರದ ನಗರಸಭೆಯಲ್ಲಿ ಅತ್ಯುತ್ತಮ ಆಯವ್ಯಯ ಬಜೆಟ್ ಅನ್ನ ಮಂಡಿಸಿದ್ದು ಇದು ಜನಪರ ಬಜೆಟ್ ಆಗಿದೆ. ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ನನ್ನ ಮೊದಲ ಆದ್ಯತೆ. ಹಾಗಾಗಿ ನಗರಸಭೆಯವರು ಅತ್ಯುತ್ತಮ ಆಯವ್ಯಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಎಂದರು. 575 ಲಕ್ಷಗಳು ನೀರು ಮತ್ತು ಒಳಚರಂಡಿ ಶುಲ್ಕ, 200 ಲಕ್ಷಗಳು ಘನತ್ಯಾಜ್ಯ ನಿರ್ವಹಣಾ ಉಪಕರ ಹಾಗೂ ಬಳಕೆದಾರರ ಶುಲ್ಕ, 78 ಲಕ್ಷಗಳು ನೀರು ಮತ್ತು ಒಳಚರಂಡಿ ಸಂಪರ್ಕ ಶುಲ್ಕ, ವಾಸ್ತು 41.50 ಲಕ್ಷ, ನೀರು ಸರಬರಾಜು ಹಾಗೂ ಒಳಚರಂಡಿ ಪ್ರೊರೇಟಾ ಶುಲ್ಕ 20 ಲಕ್ಷ, ವ್ಯಾಪಾರ ಪರವಾನಗಿ ಶುಲ್ಕ 18 ಲಕ್ಷ, ಉಪಕರ ಸಂಗ್ರಹಣಾ ಶುಲ್ಕಗಳು 17.45 ಲಕ್ಷ, ಸ್ಟಾಂಪ್ ಶುಲ್ಕದ ಸರ್ಚಾರ್ಜ್ 15 ಲಕ್ಷ, ಮಾರುಕಟ್ಟೆ ಶುಲ್ಕ 11 ಲಕ್ಷ, ಮೇಲ್ವಿಚಾರಣಾ ಶುಲ್ಕ 10 ಲಕ್ಷ, ಖಾತ ಬದಲಾವಣಾ ಶುಲ್ಕ 6 ಲಕ್ಷ, ಖಾತ ಪ್ರತಿಗಳ ಶುಲ್ಕ 2.50 ಲಕ್ಷ, ಕಟ್ಟಡ ಪರವಾನಗಿ ಬಾಬ್ತು 2 ಲಕ್ಷ, ಅನುಪಯುಕ್ತ ಸಾಮಗ್ರಿ ಟೆಂಡರ್ ಫಾರ್ಮ್ ಗೊಬ್ಬರ ಮಾರಾಟದಿಂದ 1.05 ಲಕ್ಷಗಳು, ಜಾಹೀರಾತು ತೆರಿಗೆಯಿಂದ 1 ಲಕ್ಷಗಳು, ರಸ್ತೆ ಅನೇಕ ನಮೂನೆಗಳ ಮಾರಾಟ ಹಾಗೂ ಮುಂತಾದವುಗಳಿಂದ 49.02 ಲಕ್ಷಗಳು, ಎಸ್ಎಫ್ಸಿ ವೇತನ ಬಾಬ್ತು 691 ಲಕ್ಷ, ಎಸ್ಎಫ್ಸಿ ವಿದ್ಯುತ್ ಅನುದಾನ ಅಂತೇಳಿ ಒಂದು ಕೆಲವು ಮುಖ್ಯವಾದಂತಹ ಯೋಜನೆಗಳನ್ನು ಇದಕ್ಕೆ ಅಳವಡಿಸಿದ್ದಾರೆ. ಬಹುಶಃ ಈ ವರ್ಷದ ಅಂದಾಜು ಉಳಿತಾಯ 1.92 ಲಕ್ಷಗಳಾಗಿದೆ. ಉಳಿತಾಯನ ಜಾಸ್ತಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲ. ಉಳಿತಾಯನೂ ಆಗಬೇಕು, ಅಭಿವೃದ್ಧಿನೂ ಆಗಬೇಕು. ಆ ದೃಷ್ಟಿಯಿಂದ ಈ ಬಜೆಟ್ ಆಶಾದಾಯಕವಾಗಿದೆ, ಉತ್ತಮವಾದಂಥ ಬಜೆಟ್ ಅಂತ ನಾನಾದರೂ ಭಾವಿಸಿದ್ದೀನಿ. ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಏನು ವ್ಯಕ್ತಪಡಿಸ್ತಾರೋ ಗೊತ್ತಿಲ್ಲ, ಅವ್ರಿಗೂ ಸಮಾಧಾನಕರವಾದಂಥ ಬಜೆಟ್ ಅಂತ ನಾನು ಭಾವಿಸಿದ್ದೇನೆ. ಶಿರಾದಂತಹ ಬರಪೀಡಿತ ಪ್ರದೇಶದಲ್ಲಿ ಹೈನುಗಾರಿಕೆ ಬಡ ರೈತರ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗೆ ವರದಾನವಾಗಿದೆ ಎಂದು ತುಮೂಲ್ ನಿರ್ದೇಶಕರ ಎಸ್ಆರ್ ಗೌಡ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಆವರಣದಲ್ಲಿ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ, ಶಿರಾ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘ, ಆರೋಗ್ಯ ಇಲಾಖೆ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಮಿಶ್ರತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಶ್ರತಳಿ ಹೆಣ್ಣು ಕರುಗಳನ್ನ ಮನೆ ಮಕ್ಕಳಂತೆ ಸಾಗಾಣಿಕೆ ಮಾಡಿ ಹಸುವಾಗಿ ಬೆಳೆದಾಗ ಪರಿವರ್ತನೆಯಾಗಿ ಹಾಲು ನೀಡುವಂತಹ ಸ್ಥಿತಿ ನಿರ್ಮಾಣವಾದಾಗ ನಿಮ್ಮ ಜೀವನಕ್ಕೆ ಹಸುಗಳೇ ಆಸರೆಯಾಗಲಿವೆ ಎಂದು ಎಸ್ಆರ್ ಗೌಡ ಹೇಳಿದರು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಎಸ್ಆರ್ ಗೌಡ ಅವರು ರಕ್ತದಾನ ಮಾಡಿದರು. ಮಿಶ್ರತಳಿ ಕರುಗಳ ಪ್ರದರ್ಶನದಲ್ಲಿ ಕರುಗಳನ್ನ ವೀಕ್ಷಿಸಿ ಆ ಕರುಗಳ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ನಾದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ತುಮೂಲ್ ವ್ಯವಸ್ಥಾಪಕ ಚಂದ್ರಶೇಖರ್, ಏದನೂರ ಉಪ ವ್ಯವಸ್ಥಾಪಕ ಗಿರೀಶ್ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು. ವ್ಯಾವಹಾರಿಕ ಸಂಬಂಧವನ್ನು ಕೂಡ ಇವತ್ತು ಈ ಒಕ್ಕೂಟ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ನೀವು ರೈತರು ಇವತ್ತು ಒಂದು ಗಮನವನ್ನು ಹರಿಸಬೇಕು. ನೀವು ಒಂದು ಹಸು ಎಮ್ಮೆನ ಕಟ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು. ಅದು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಆರ್ಥಿಕವಾಗ್ತಕ್ಕಂಥ ಶಕ್ತಿನೂ ಕೂಡ ಇವತ್ತು ಬರೋದಕ್ಕೆ ಸಾಧ್ಯ ಆಗ್ತದೆ. ಇಂತಹ ಬರ ಪರಿಸ್ಥಿತಿನಲ್ಲೂ ಕೂಡ ನಾವು ರೈತರು ಇವತ್ತು ಊರಲ್ಲಿದ್ದು ನೆಮ್ಮದಿಯಾದಂಥ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆ ನಮಗೊಂದು ಶಕ್ತಿದಾಯಕವಾಗಿ ನಿಂತಿರ್ತಕ್ಕಂಥ ಈ ಒಂದು ಉಪಕಸಬನ್ನು ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಇವತ್ತು ಒಂದು ಉದಾಹರಣೆ ನೀವು ತಗೊಳ್ಳಿ, ಸೂಕ್ಷ್ಮವಾಗಿ ಗಮನಿಸಿ. ಇವತ್ತೇನು ಗುಬ್ಬಿ ಇರ್ತಕ್ಕಂಥದ್ದು ಇರ್ಬೋದು, ತುಮಕೂರು ಇರ್ತಕ್ಕಂಥದ್ದು ಇರ್ಬೋದು, ಕುಣಗಲ್ ಇರ್ತಕ್ಕಂಥದ್ದು ಇರ್ಬೋದು, ಕೆಲವೊಂದು 4-5 ಶ್ರೀಮಂತ ತಾಲೂಕುಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಇದ್ದಾವೆ. ನಮ್ಮೊಂದು 4-5 ತಾಲೂಕು ಇವತ್ತು ಬರಪೀಡಿತ ಪ್ರದೇಶಗಳು. ಅಲ್ಲಿನ ಹಾಲಿನ ಉತ್ಪಾದನೆ ನೀವು ನೋಡಬೇಕು, ಕನಿಷ್ಠ 1 ಲಕ್ಷ 1.5 ಲಕ್ಷ ಲೀಟ್ರ್ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ?
ನಾವಿವತ್ತು ಬೇರೆ ತಾಲೂಕುಗಳು ಹೋಲಿಕೆ ಮಾಡಿದರೆ ನಮ್ಮ ಸಿರಾ ತಾಲೂಕು ಇವತ್ತು ವಿಶಾಲವಾಗಿರ್ತಕ್ಕಂಥ ತಾಲೂಕು, ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನದಾಗಿರ್ತಕ್ಕಂಥ ತಾಲೂಕು. ಆದರೂ ಕೂಡ ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ನಾವು ಕೇವಲ ಇವತ್ತು 8ನೇ ಸ್ಥಾನದಲ್ಲಿದ್ದೀವಿ, 8ನೇ ಸ್ಥಾನದಾಗಿದ್ದೀವಿ. ನಾವಿವತ್ತು ಫಸ್ಟ್ ಸ್ಥಾನದಲ್ಲಿ ಇರಬೇಕಾಗ್ತಕ್ಕಂಥದ್ದು. ಯಾಕೆಂದರೆ ಆ ಹಾಲಿನ ಮಹತ್ವ ಇವತ್ತು ನಮ್ಮ ರೈತರಿಗೆ ಯಾರಿಗೂ ಕೂಡ ಇವತ್ತು ಅರಿವಾಗಿಲ್ಲ. ಹಾಲಿನ ಮಹತ್ವ ಇವತ್ತೇನಾದರೂ ಕೂಡ ಅರಿವಾಗಿದೆ ಅಂದರೆ ಇವತ್ತು ಗುಬ್ಬಿ, ತಿಪ್ಟೂರು, ಕುಣಗಲ್ಲು, ಚಿಕ್ಕನಾಯ್ಕಳ್ಳಿ ಇಂಥ ತಾಲೂಕುಗಳು ಇವತ್ತು ಹಾಲಿನ ಮಹತ್ವ ಅರ್ಥವಾಗಿದೆ ಅಲ್ಲಿನ ರೈತರಿಗೆ. ಅಲ್ಲಿನ ಎಂತಹ ಶ್ರೀಮಂತರಾಗಿರಲಿ, ಅವನು 10 ಎಕರೆ ತೋಟ ಇಟ್ಕೊಂಡಿರಲಿ, ಅವನು 2 ಹಸು 1 ಎಮ್ಮೆ ಕಟ್ಟೇ ಇರ್ತಾನೆ, 2 ಹಸು 1 ಎಮ್ಮೆ ಕಟ್ಟೆ ಇರ್ತಾನೆ. 50 ಮನೆ ಇದ್ದಾವೆ ಅಂದರೆ ಅಲ್ಲೊಂದು ಡೈರಿ ಇವತ್ತು ನಿರ್ಮಾಣ ಆಗಿರ್ತೈತೆ. ಇವತ್ತು ನಮ್ಮಲ್ಲಿ ಒಂದು ಊರು ಐತೆ ಅಂದರೂ ಕೂಡ ಒಂದು ಡೈರಿ ನಿರ್ಮಾಣ ಆಗೋದಿಲ್ಲ. ಆ ಡೈರಿ ನಿರ್ಮಾಣ ಆದರೂ ಕೂಡ ಒಂದು 100 ಲೀಟ್ರು ಇಲ್ಲ 70 ಲೀಟ್ರು ಇಲ್ಲ 80 ಲೀಟ್ರು ಮಾತ್ರ ಇವತ್ತು ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಕನಿಷ್ಠ ಪಕ್ಷ 1,000 ಲೀಟರು ಒಂದು ಡೈರಿಗೆ ಉತ್ಪಾದನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರೈತರು ತಯಾರಾದರೆ ನಿಜ ಕೂಡ ಈ ಸಿರಾ ತಾಲೂಕು ಒಂದು ಬರಪೀಡಿತ ಪ್ರದೇಶದ ಒಂದು ಪಟ್ಟಿಯಿಂದ ನಾವೆಲ್ಲರೂ ಕೂಡ ಕಿತ್ತಾಕ್ಬೋದು. ನೀವೆಲ್ಲರೂ ಮನಸ್ಸಲ್ಲಿರಲಿ. ನಾವೇನಾದರೂ ಕೂಡ ಸಿರಾ ತಾಲೂಕನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಯಾವುದೋ ಸರ್ಕಾರದಿಂದ ಕೋಟ್ಯಾಂತರ ಹಣ ತಂದು ನಾವು ಅಭಿವೃದ್ಧಿ ಮಾಡೋದಕ್ಕಾಗೋದಿಲ್ಲ, ಯಾವುದಾದ್ರೂ ಸರ್ಕಾರದ ಒಂದು ಯೋಜನೆಯಿಂದ ನಾವು ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಬ್ಬ ನಿಮ್ಮ ರೈತರು ಒಂದು ನಿರ್ಧಾರ ಮಾಡಬೇಕು. ನಾವು ಒಂದು ಡೈರಿಯನ್ನು ನಾವು ಒಂದು ಗ್ರಾಮಕ್ಕೆ ನಾವು ಇಟ್ಕೊಂಡು ಆ ಡೈರಿನ 1,000 ಲೀಟರ್ ಪ್ರತಿದಿನ ನಾವು ಆ ಡೈರಿ ಕೊಡ್ತೀವಿ ಎಂಬ ಒಂದು ಇವತ್ತು ನಿರ್ಧಾರವನ್ನು ಮಾಡಿ ಇಡೀ ಸಿರಾ ತಾಲೂಕು ಒಂದು ಶ್ರೀಮಂತ ತಾಲೂಕಾಗಿ ಇವತ್ತು ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಹಾಲಿನ ಉದ್ಯಮದಲ್ಲಿ ಶಕ್ತಿಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ. ಈ ಬಾರಿ ಬಜೆಟ್ನಲ್ಲಿ ಗೃಹ ಸಚಿವರ ಆದೇಶದಂತೆ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಬರುವ ಪತ್ರಕರ್ತರ ಆರೋಗ್ಯ ವಿಮೆಗೆ 5 ಲಕ್ಷ ಹಣ ಮೀಸಲಿಟ್ಟಿದ್ದೇವೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡಿಸಲಾಯಿತು. ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಬಜೆಟ್ ಮಂಡಿಸಿದರು. 2025-26ನೇ ಸಾಲಿನಲ್ಲಿ 21,43,41,250 ರೂಪಾಯಿಗಳು ಪಟ್ಟಣ ಪಂಚಾಯಿತಿಗೆ ಜಮೆಯಾಗಿದ್ದು 21,34,34,250 ರೂಪಾಯಿಗಳು ಖರ್ಚಾಗಿದೆ. 2025-26ನೇ ಸಾಲಿನಲ್ಲಿ ಒಟ್ಟು ಉಳಿತಾಯ 9,07,00,000 ಉಳಿತಾಯವಾಗಿದೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ವಾರ್ಡ್ಗಳ ಅಭಿವೃದ್ಧಿಗೆ ಸದಸ್ಯರೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೇವೆ. ವಾರ್ಡ್ಗಳು ಅಭಿವೃದ್ಧಿ, ಜನರ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುತ್ತೇವೆ ಎಂದು ಅಧ್ಯಕ್ಷೆ ಅನಿತಾ ತಿಳಿಸಿದರು. ಸುವರ್ಣಮುತ್ತಿ ನದಿಗೆ ಅತಿ ಹೆಚ್ಚು ತ್ಯಾಜ್ಯ ಹೋಗುತ್ತಿದೆ. ಅದನ್ನ ತಡೆದು ನದಿಯ ಪವಿತ್ರತೆ ಕಾಪಾಡಲು ಈ ಬಾರಿ ಬಜೆಟ್ನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಒಮ್ಮತದಿಂದ ಸ್ವಚ್ಛತೆಗೆ ಒತ್ತನ್ನ ಕೊಟ್ಟಿದ್ದೇವೆ ಎಂದು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ಮಾನ್ಯ ಗೃಹ ಸಚಿವರು ಪತ್ರಕರ್ತರ ಬೇಡಿಕೆಯನ್ನ ಮನಗಂಡು ಇದೀಗ ಕೊರಟಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ 45 ವರ್ಷ ಮೇಲ್ಪಟ್ಟ ಪತ್ರಕರ್ತರಿಗೆ ಉಚಿತ ಆರೋಗ್ಯ ವಿಮೆ ಮಾಡಿಕೊಡಲು ಪಟ್ಟಣ ಪಂಚಾಯಿತಿಗೆ ಬಜೆಟ್ನಲ್ಲಿ 5 ಲಕ್ಷ ಹಣ ಮೀಸಲಿಟ್ಟಿರುವುದು ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ಕೊರಟಗೆರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಲ್ಲ ಪತ್ರಕರ್ತರ ಪರವಾಗಿ ಧನ್ಯವಾದಗಳು ಎಂದು ತಿಳಿಸಿದರು. ಇವತ್ತು ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಏನು ನಮ್ಮ ಕಾರ್ಯನಿರತ ಪತ್ರಕರ್ತರ ಏನು ಪಟ್ಟಣ ವ್ಯಾಪ್ತಿಯ ಕಾರ್ಯನಿರತ ಪತ್ರಕರ್ತರಿಗೆ ಏನು ಒಂದು ಆರೋಗ್ಯ ವಿಮೆ ಅಂತೇಳಿ 5 ಲಕ್ಷಗಳ ಅನುದಾನವನ್ನು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಮೀಸಲಿಟ್ಟಿದೆ. ಇದಕ್ಕಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಮ್ಮ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ಧನ್ಯವಾದ ತಿಳಿಸ್ತೀನಿ. ಇದಕ್ಕೆ ಮೂಲ ಕಾರಣ ನಮ್ಮ ಗೃಹ ಸಚಿವರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಶಿಫಾರಸು ಪತ್ರವನ್ನು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೆ ಪತ್ರಕರ್ತರಿಗೆ ಆರೋಗ್ಯ ವಿಮೆಯನ್ನು ಕೊಡಿ ಅಂತ ಒಂದು ಪತ್ರವನ್ನು ಆದೇಶವನ್ನು ಕೊಟ್ಟಿದ್ದರು. ಅದರ ಆದೇಶದ ಅನ್ವಯನಂತೆ ಈಗ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಒಟ್ಟಾಗಿ ಆದೇಶವನ್ನು ಪಾಲನೆ ಮಾಡಿ ನಮಗೆ ಆರೋಗ್ಯ ವಿಮೆ ಕೊಟ್ಟಿರೋದು ಅತ್ಯಂತ ಸಂತೋಷವಾಗಿದೆ. ಆದರೆ ಇದರಲ್ಲಿ ಏನು ಅಂದರೆ 45 ವರ್ಷವನ್ನು ಅವರು ಒಂದು ಮಾರ್ಗಸೂಚಿನ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ 1 ವರ್ಷದಲ್ಲಿ ಅದನ್ನು ಸಹ ಮಾರ್ಗಸೂಚಿನ ತೆಗೆದು ಎಲ್ಲ ಪತ್ರಕರ್ತರಿಗೂ ಮಾಡ್ತೀವಿ. ಮಾರ್ಗಸೂಚಿಯ ನೀವೇ ಕೇಳಿದ್ರು ಏನಂದರೆ 45 ವರ್ಷ ಆದ ಮೇಲೆ ಪತ್ರಕರ್ತರಿಗೆ ಆಗೋದು, ಒಬ್ಬ ವ್ಯಕ್ತಿಗೆ ಆಗುವ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ 45 ವರ್ಷನ ಮಾರ್ಗಸೂಚಿ ಅಂತ ಇಟ್ಟಿದ್ವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಮಾನ್ಯ ಗೃಹ ಸಚಿವರು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಏನು ಗ್ರಾಮೀಣ ಭಾಗದಲ್ಲಿರುವಂತಹ ಪತ್ರಕರ್ತರಿಗೂ ಸಹ ಆರೋಗ್ಯ ವಿಮೆ ಕೊಡಿ ಅಂತ. ಆ ಪತ್ರದ ಉಲ್ಲೇಖ ಈಗಾಗಲೇ ತಾಲೂಕ್ ಪಂಚಾಯತಿಗೆ ಬಂದಿದೆ. ಮುಂದೆ ಗ್ರಾಮಾಂತರದಲ್ಲೂ ವಾಸಿಸುವಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ
ಕಾರ್ಯನಿರತ ಪತ್ರಕರ್ತರಿಗೆ ಗ್ರಾಮಾಂತರದಲ್ಲಿ ಸಹ ಆರೋಗ್ಯ ವಿಮೆಯನ್ನು ಕೊಡುವಂಥ ಕೆಲಸ ಆಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರು ಹಾಗೂ ಘನ ಸರ್ಕಾರದ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಪರವಾಗಿ ಅನಂತ ಧನ್ಯವಾದಗಳನ್ನ, ವಂದನೆಗಳನ್ನ ಅಧ್ಯಕ್ಷನಾಗಿ ನಾನು ತಿಳಿಸ್ತೇನೆ. ಎಲ್ಲರಿಗೂ ನಮಸ್ತೆ. ಇದನ್ನ ಈಗಿನ 25-26ನೇ ಸಾಲಿನ ಆಯವ್ಯಯ ಬಜೆಟ್ನ ಮಾನ್ಯ ಅಧ್ಯಕ್ಷರು ಅನಿತಾ ಕೆ.ಒ. ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಬಜೆಟ್ ಮಂಡನೆ ಮಾಡಿದರು. ಈ ಒಂದು ಬಜೆಟ್ಗೆ ಪೂರ್ವಭಾವಿಯಾಗಿ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸದಸ್ಯರುಗಳು ಹಾಗೂ ವಿವಿಧ ಉದ್ಯಮಿಗಳು ಎಲ್ಲರದ್ದು ಮಾಹಿತಿಯನ್ನು ಕ್ರೋಢೀಕರಿಸಿ ಎಲ್ಲ ಅಹವಾಲುಗಳನ್ನ ಸ್ವೀಕರಿಸಿ ಮತ್ತು ಯಾವ ಸಾಧಕ ಬಾಧಕಗಳನ್ನು ನಾವು ಮನನ ಮಾಡಿಕೊಂಡು ಈ ಬಜೆಟ್ನ ಒಂದು ರೂಪುರೇಷೆನ ನಾವು ಸಿದ್ಧ ಮಾಡಿದ್ದೀವಿ. ಈ ಒಂದು ರೂಪುರೇಷೆಯ ಮುಖ್ಯಾಂಶಗಳೇನು ಅಂತಂದ್ರೆ ಮುಖ್ಯವಾಗಿ ನಾವು ಉಳಿತಾಯ ಬಜೆಟ್ ನಾವು ಸರಿ ಮಾಡ್ತಾ ಇದ್ದೀವಿ. ಮುಂದುವರೆದು ಈಗೇನು ಕೊರಟಗೆರೆ ಪಟ್ಟಣ ಏನಿದೆ, ನದಿ ಒಂದು ಪ್ರಮುಖವಾಗಿ ಇಲ್ಲೊಂದು ನದಿ ಹರಿತು, ಸುವರ್ಣಮುಖಿ ನದಿ. ನಮ್ಮವೆಲ್ಲ ಏನಿದೆ ತ್ಯಾಜ್ಯ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಎಲ್ಲ ತ್ಯಾಜ್ಯಗಳು ನದಿಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಸ್ವಚ್ಛ ಸುವರ್ಣಮುಖಿ ಅಭಿಯಾನ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆ ಒಂದು ಅಭಿಯಾನಕ್ಕೆ ನಾವು ಏನೆಲ್ಲ DPR ಮಾಡಬೇಕು ಆ DPRಗೆ ಈ ಸರಿ ನಮ್ಮ ಮಾನ್ಯ ಅಧ್ಯಕ್ಷರು ಸಲಹೆ ನೀಡಿ 3 ಲಕ್ಷ ಇದನ್ನು ನಾವು ತೆಗೆದಿಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಅದನ್ನು ನಾವು ಈ ಬಜೆಟಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಮುಂದುವರೆದು ಯಾರು ಈ ಏನು ಪತ್ರಕರ್ತರುಗಳಿಗೆಲ್ಲ ಸಾಮಾನ್ಯವಾಗಿ ಲೋಕಲ್ ಬಸ್ ಪಾಸ್ಗಳೆಲ್ಲ ಏನೆಲ್ಲ ಈಗ ಸರ್ಕಾರ ಕೊಡ್ತಾ ಇದೆ, ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿ ವಾಸಿಯಾಗಿರುವ ಒಂದು ಪತ್ರಕರ್ತರಿಗೆ ಒಂದು ಆರೋಗ್ಯ ವಿಮೆ, ಯಾಕಂದರೆ ಓಡಾಟ ಜಾಸ್ತಿ ಪತ್ರಕರ್ತರು, ಅದಕ್ಕೋಸ್ಕರ ಒಂದು ಆರೋಗ್ಯ ವಿಮೆ ಮಾಡಬೇಕು ಅನ್ನೋದೊಂದು ಹೊಸ ಒಂದು ಯೋಜನೆ ಇಡಿ ನಮ್ಮ ಈ ಸರಿ ನಮ್ಮ ಅಧ್ಯಕ್ಷರು 45 ವರ್ಷ ಮೇಲ್ಪಟ್ಟು ಕಾರ್ಯನಿರತ ಪತ್ರಕರ್ತರು ಯಾರಿದ್ದಾರೆ ಆ ಪತ್ರಕರ್ತರಿಗೆ ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕು ಅನ್ನೋದೊಂದು ಇದನ್ನು ಅಭಿಲಾಷೆಯೊಂದಿಗೆ ಅದನ್ನು ಬಜೆಟ್ನಲ್ಲಿ ಸೇರಿಸಿದ್ದೀವಿ. 2 ಪ್ರಮುಖ ಅಂಶಗಳು. ಎಷ್ಟು ಅಮೌಂಟ್ ಸರ್? ಅದಕ್ಕೆ 5 ಲಕ್ಷ ಒಂದು ಅಮೌಂಟ್ ಇಟ್ಕೊಂಡಿದ್ದೀವಿ ಸರ್. ಮತ್ತು ಮುಂದುವರೆದು ಇಲ್ಲೇನಂದರೆ ಈ ಸರಿ ಬಜೆಟಲ್ಲಿ ಮುಖ್ಯವಾಗಿ ಮಾನ್ಯ ಸದಸ್ಯರು ಮತ್ತು ಅಧ್ಯಕ್ಷರೆಲ್ಲ ತೀರ್ಮಾನದಂತೆ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ನಾವು ಅದನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಕ್ಷೇತ್ರದಂತಹ ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಇಂದು 2025-26ನೇ ಸಾಲಿನ ಆಯವ್ಯಯ ಬಜೆಟನ್ನು ಮಂಡನೆ ಮಾಡಲಾಗಿದೆ. 2025-26ನೇ ಸಾಲಿನ ಜಮಾ 21,43,40,250. ಒಟ್ಟು 21,43,40,250. ಹಾಗೆಯೇ 2025-26ನೇ ಸಾಲಿನ ಖರ್ಚು 21,34,34,550. ಒಟ್ಟು ಉಳಿತಾಯ 9,07,000. ಈ ಬಜೆಟ್ನಲ್ಲಿ ಹೆಚ್ಚಾಗಿ ನಾವು ಪತ್ರಕರ್ತರಿಗೆ ಅಂದರೆ 45 ವರ್ಷ ಮೇಲ್ಪಟ್ಟಿರುವಂಥ ಪತ್ರಕರ್ತರಿಗೆ ಆರೋಗ್ಯ ವಿಮೆಗಾಗಿ ನಾವು ಮ್ಯೂಚುವಲ್ ಫಂಡಲ್ಲಿ 5 ಲಕ್ಷವನ್ನು ತೆಗೆದಿಟ್ಟಿದ್ದೀವಿ. ಮತ್ತು ಈ ಬಜೆಟ್ನಲ್ಲಿ ಹೆಚ್ಚಾಗಿ ನಾವು ಸ್ವಚ್ಛತೆಗಾಗಿ ಅಂದರೆ ಸುವರ್ಣಮುಖಿ ನದಿ ಯಥೇಚ್ಛವಾಗಿ ಸ್ವಚ್ಛತೆಗೋಸ್ಕರನೇ ನಾವು DPRಗೆ ಅಂತೇಳಿ 3 ಲಕ್ಷವನ್ನು ಕಾದಿರಿಸಿದ್ದೀವಿ. ಮತ್ತು ಹಾಗೆಯೇ ಈ ಒಂದು ಬಜೆಟ್ನಲ್ಲಿ ಸ್ವಚ್ಛತೆ ಮತ್ತು ಮೂಲಸೌಕರ್ಯಕ್ಕೋಸ್ಕರ ಹೆಚ್ಚು ಒತ್ತನ್ನು ನೀಡಿದ್ದೇವೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ರಾಜ್ಯ ಸಾರಿಗೆ ಸಂಸ್ಥೆ KSRTC 2,000 ಹೆಚ್ಚುವರಿ ಬಸ್ಗಳನ್ನು ನಿಯೋಜಿಸಿದೆ. ಮಾರ್ಚ್ 30ರಂದು ಚಂದ್ರಮಾನ ಯುಗಾದಿ ಹಬ್ಬ ಮತ್ತು ಮಾರ್ಚ್ 31ರಂದು ರಂಜಾನ್ ಹಬ್ಬವಿರುವುದರಿಂದ ಮಾರ್ಚ್ 28ರಿಂದ 30ರವರೆಗೆ ಬೆಂಗಳೂರಿನಿಂದ ರಾಜ್ಯದ ವಿವಿಧೆಡೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ರಾಜ್ಯ ಮತ್ತು ಅಂತಾರಾಜ್ಯದ ವಿವಿಧ ಸ್ಥಳಗಳಿಂದ ಬೆಂಗಳೂರಿಗೆ ಮಾರ್ಚ್ 31ರಂದು ಹೆಚ್ಚುವರಿಯಾಗಿ ವಿಶೇಷ ಬಸ್ಗಳನ್ನು ಓಡಿಸಲಾಗುತ್ತದೆ. ಕೆಂಪೇಗೌಡ ಬಸ್ ನಿಲ್ದಾಣ, ಮೆಜೆಸ್ಟಿಕ್ನಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶಿವಮೊಗ್ಗ, ಹಾಸನ, ಮಂಗಳೂರು, ಕುಂದಾಪುರ, ಶೃಂಗೇರಿ, ಹೊರನಾಡು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ, ಗೋಕರ್ಣ, ಶಿರಸಿ, ಕಾರವಾರ, ರಾಯಚೂರು, ಕಲಬುರಗಿ, ಹುಬ್ಬಳ್ಳಿ, ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಬೀದರ್, ತಿರುಪತಿ, ವಿಜಯವಾಡ ಮತ್ತು ಹೈದರಾಬಾದ್ಗೆ ವಿಶೇಷ ಬಸ್ ಸೌಲಭ್ಯ ಒದಗಿಸಲಿದೆ.
ಕಾಶ್ಮೀರ ಕಣಿವೆಗೆ ರೈಲು ಸಂಪರ್ಕ ಕಲ್ಪಿಸುವ 70 ವರ್ಷದ ಕನಸಿಗೆ ಇದೀಗ ಕಾಲ ಕೂಡಿ ಬಂದಿದೆ. ಏಪ್ರಿಲ್ 19ರಂದು ಪ್ರಧಾನಿ ನರೇಂದ್ರ ಮೋದಿ ಕತ್ರಾದಲ್ಲಿ ರೈಲು ಚಾಲನೆಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ. ಈ ರೈಲು ರಿಯಾಸಿ ಜಿಲ್ಲೆಯ ಕತ್ರಾ ಪಟ್ಟಣದಿಂದ ಹೊರಟು ಪೀರ್ ಪಂಜಲ್ ಪರ್ವತ ಶ್ರೇಣಿ ದಾಟಿ ಶ್ರೀನಗರ ತಲುಪಿ ಕಡೆಯ ನಿಲ್ದಾಣ ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ತಲುಪಲಿದೆ. ಕೇಂದ್ರ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್, ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್, ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಸ್ತುತ ಕಾಶ್ಮೀರ ಕಣಿವೆಯಲ್ಲಿ ಸಂಗರ್ಡನ್ನಿಂದ ಬಾರಾಮುಲ್ಲಾಗೆ ಮಾತ್ರ ರೈಲು ಸಂಪರ್ಕವಿದೆ. ಕತ್ರಾ ಜನರಿಗೆ ಸಂಪರ್ಕ ಕಲ್ಪಿಸುವ ಮೂಲಕ ಅವರ ಪ್ರಯಾಣದ ಅವಧಿ ಕಡಿಮೆ ಮಾಡುವ ಉದ್ದೇಶದಿಂದ ಅದ್ಭುತ ಎಂಜಿನಿಯರಿಂಗ್ ಕೌಶಲ್ಯಗಳಿಂದ ನಿರ್ಮಿಸಿದ ಚೇನಬ್ ಸೇತುವೆ ಮೇಲೆ ಈ ರೈಲು ಸಂಚರಿಸಲಿದೆ. ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯೂ ಹೌದು. ಈ ರೈಲ್ವೆಗೆ ಚಾಲನೆ ನೀಡಲು ಉಧಂಪುರ್ ಸೇನಾ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿದಿದ್ದು, ಕತ್ರಾ ಮಾತಾ ವೈಷ್ಣವಿ ದೇವಿ ಮೂಲಕ ಶಿಬಿರ ತಲುಪಿ ಬಳಿಕ ವಂದೇ ಮಾತರಂ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದೇ ವೇಳೆ ಅವರು ಕತ್ರಾದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಲಿದ್ದಾರೆ. ಶಿಸ್ತು ಉಲ್ಲಂಘನೆ ಆರೋಪದಡಿ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಶಾಸಕ ಶಿವರಾಮ್ ಹೆಬ್ಬಾರ ಅವರಿಗೆ ನೋಟಿಸ್ ನೀಡಿದೆ. ಇದಕ್ಕೆ ಶಾಸಕ ಶಿವರಾಮ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯಲ್ಲಿ ಜಿಲೇಬಿ ತಿನ್ನುವವರು ತಿನ್ನುತ್ತಲೇ ಇದ್ದಾರೆ, ಜೈಲಿಗೆ ಹೋಗುವವರು ಹೋಗುತ್ತಲೇ ಇದ್ದಾರೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರವಾರದಲ್ಲಿ ಬುಧವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹೈಕಮಾಂಡ್ ನೀಡಿರುವ ನೋಟಿಸ್ ನಿನ್ನೆ ರಾತ್ರಿ ನನಗೆ ತಲುಪಿದೆ. ಅವರು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಅವರು ಕೊಟ್ಟ ಕ್ರಮದಲ್ಲಿಯೇ ವಾಪಸ್ ಕಳಿಸುತ್ತೇನೆ. ನಾವು ಯಾವುದೇ ಅಪರಾಧ ಮಾಡಿಲ್ಲ, ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ, ಆದರೆ ಪರವಾಗಿ ಕೆಲಸ ಮಾಡದೇ ಇರಬಹುದು, ಅದಕ್ಕೆ ಕಾರಣಗಳಿವೆ ಎಂದರು. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.